ಅಲ್ಲಿಂದ ಆಸ್ಟ್ರೇಲಿಯಾಗೆ ಎಂಟ್ರಿಯನ್ನು ಕೊಡ್ತಾರೆ. ಈಗಾಗಲೇ ಒಟ್ಟು 8 ತಂಡಗಳಾಗಿ ವಿದೇಶ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಶಾಸಕರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ರಾತ್ರಿ ತೆರಳಿರುವಂತಹ ತಂಡದಲ್ಲಿ 9 ಜನ ನಾಯಕರು, 6 ಶಾಸಕರು, 3 ಜನ ಪರಿಷತ್ ಸದಸ್ಯರು, ಅಂದ್ರೆ ವಿಧಾನ ಪರಿಷತ್ತು, ವಿಧಾನಸಭೆ. BM ನಾಗರಾಜು, ಪುಟ್ಟರಂಗ ಶೆಟ್ಟಿ, ಯಶವಂತ ರಾಯ್ ಜೊತೆಗೆ B ದೇವೇಂದ್ರಪ್ಪ, HD ತಮ್ಮಯ್ಯ, ಹಂಪನಗೌಡ ಬಾದರ್ಲಿ, ವಸಂತ್ ಕುಮಾರ್, D ತಮ್ಮಯ್ಯ, ನಾಗರಾಜ್ ಯಾದವ್ ಇವರೆಲ್ಲರೂ ಸಹ ಈಗಾಗಲೇ ಒಂದು ತಂಡದ ರೂಪದಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈ ತಂಡ ಇದೆಯಲ್ಲ, ಈ ತಂಡ ನೇರವಾಗಿ ಮಲೇಷಿಯಾದ ಕೋಲಾಲಂಪುರಕ್ಕೆ ತೆರಳಿ ಅಲ್ಲಿಂದ ಮತ್ತೊಂದು ಫ್ಲೈಟ್ ಮೂಲಕವಾಗಿ, ಕನೆಕ್ಟಿಂಗ್ ಫ್ಲೈಟ್ ಮೂಲಕವಾಗಿ ಆಸ್ಟ್ರೇಲಿಯಾ ಪ್ರಯಾಣವನ್ನು ಬೆಳೆಸುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ನೀವೀಗಾಗಲೇ ವಿಮಾನ ನಿಲ್ದಾಣಕ್ಕೆ ಬಂದಿರುವಂತಹ ನಾಯಕರ ದೃಶ್ಯಾವಳಿಗಳನ್ನು ನ್ಯೂಸ್ ಫಸ್ಟ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. 8 ಗಂಟೆಯಿಂದನೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರೋದಕ್ಕೆ ಶುರು ಆದರು. ಅದಾದಮೇಲೆ 8 ಗಂಟೆ 9 ಗಂಟೆ ಸುಮಾರಿಗೆ ಬಹುತೇಕ ಈಗ ಇಷ್ಟೊತ್ತಿನವರೆಗೆ ಹೇಳಿರುವಂಥ ಹೆಸರುಗಳಿದಾವಲ್ಲ, BM ನಾಗರಾಜ್ ಆಗಿರ್ಬೋದು, ಪುಟ್ಟರಂಗ ಶೆಟ್ಟಿ ಆಗಿರ್ಬೋದು, ಯಶವಂತ ರಾಯ್ ಅವರಾಗಿರ್ಬೋದು, ಶಾಸಕರಾಗಿರುವಂತಹ B ದೇವೇಂದ್ರಪ್ಪ, HD ತಮ್ಮಯ್ಯ, ಅದರ ಜೊತೆಗೆ ಹಂಪನಗೌಡ ಬಾದರ್ಲಿ, D ತಮ್ಮಯ್ಯ, ವಸಂತ್ ಕುಮಾರ್, ನಾಗರಾಜ್ ಯಾದವ್. ಇದರಲ್ಲಿ 6 ಜನ ಶಾಸಕರುಗಳು ವಿಧಾನಸಭೆಗೆ ಆಯ್ಕೆ ಆದವರಿದ್ದರೆ, ವಿಧಾನ ಪರಿಷತ್ಗೆ ಆಯ್ಕೆ ಆದಂಥವರು 3 ಜನ ಇದ್ದಾರೆ. ಒಟ್ಟು 9 ಜನ ಶಾಸಕರುಗಳು ಈಗಾಗಲೇ ಏರ್ಪೋರ್ಟಲ್ಲಿ ಒಳಗಡೆ ಎಂಟ್ರಿ ಕೊಟ್ಟು ಚೆಕ್ ಇನ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.